ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅವ್ರಿಗೆಲ್ಲರಿಗೂ ಹಾರ್ಟ್ಲಿ ಥ್ಯಾಂಕ್ಸ್. ಸೊ ಇವತ್ತಿನ ವಿಷಯ ನಿಮಗೆ ತಮಿಳ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಏನಂತ. ಸೊ ನಾವು ವಿಷಯಕ್ಕೆ ಹೋಗ್ಬಿಡೋಣ. ಯಾರು ನಿಜವಾದ ಹೀರೋ ಈ ಪ್ರಪಂಚದಲ್ಲಿ ಅಂತಂದಾಗ ನಮ್ಗೆ ಹೀರೋ ಅಂದಿದ ತಕ್ಷಣ ನೆನಪಾಗೋದು ಚಿತ್ರರಂಗದವ್ರು ನೆನಪಾಗ್ತಾರೆ. ನಿಜವಾಗ್ಲೂ ಹೀರೋಸೆ, ಯಾಕಂದರೆ ಅವ್ರು ಮೊದಲನೇ ವೀಡಿಯೋದಿಂದ ಮೊದಲನೇ ಒಂದು ಏನೋ ಮೂವಿಯಿಂದ ಇದುವರೆಗೂ ಮೂವೀಸ್ ನೋಡಿ ಅವರ ಒಂದು ಆ್ಯಕ್ಟಿಂಗ್ ನಟನೆಯಲ್ಲಾಗಲಿ ಅಥವಾ ಅವರ ಒಂದು ಡ್ಯಾನ್ಸಲ್ಲಾಗಲಿ ಒಂದೊಂದರಲ್ಲಿ ಒಂದೊಂದು ಥರ ಇರುತ್ತೆ. ಅಂದರೆ ಪ್ರೇಕ್ಷಕರೇ ನಿಜವಾಗ್ಲೂ ಅನುಭವಿಸ್ತಾ ಇದ್ದಾರೇನೋ ಅನ್ನೋ ನೋವು, ಆ ಥರ ಒಂದು ಫೀಲಲ್ಲಿ ಒಂದು ಮೂವಿನ ತೆಗೆದಿರ್ತಾರೆ. ಅಂದರೆ ಅವ್ರಿಗೆ ಗೊತ್ತಿರುತ್ತೆ ನನಗೆ ಒಂದು ನಟನೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ, ಸೊ ನಾನು ಈ ಫೀಲ್ಡ್ನ ಆಯ್ಕೆ ಮಾಡಿಕೊಂಡ್ರೆ ನಾನು ಒಂದು ಸಾಮಾಜಿಕವಾಗಿ ಅಂದರೆ ಒಂದು ಸಮಾಜದಲ್ಲಿ ಒಳ್ಳೆ ಸ್ಥಾನ ಪಡ್ಕೊಬೋದು ಅಂತ. ಸೊ ಅದೇ ರೀತಿ ನಮ್ಮ ಲೈಫ್ಗೆ ನಾವು ಯಾವಾಗ ಒಂದು ಹೀರೋ ಒಂದು ಸ್ಥಾನನ ಕೊಡೋದು, ಹೀರೋ ಅಂದರೆ ಬೇರೆಯವ್ರಿಗೆ ಯಾರೋ ನಾವು ಹೀರೋ ಆಗಬೇಕು ಅಂತಿಲ್ಲ, ನಮ್ಮ ಲೈಫ್ಗೆ ನಮ್ಮ ಫ್ಯಾಮ್ಲಿಗೆ ಒಂದು ಭರವಸೆ ಬೆಳಕಾಗಬೇಕಲ್ವ. ಸೊ ನಿಮ್ಮ ಒಂದು ಸಾಮರ್ಥ್ಯ ಏನು, ನಿಮ್ಮ ಪ್ರತಿಭೆ ಏನು, ನಿಮಗೆ ಯಾವ ವಿಷಯದಲ್ಲಿ ಹಿಡಿತಾ ಇದೆ, ಸೊ ಅದನ್ನು ಫಸ್ಟು ಅರ್ಥಕೊಳ್ಳಿ. ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಹೆಂಗಂದರೆ ಪುಷಪ್ ಮಾಡ್ತಾ ಇರ್ತಾರೆ, ನೀನು ಮಾಡು, ನಿನ್ಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ, ಬಟ್ ಟ್ರೈಯೇ ಮಾಡಲ್ಲ. ಹೆಂಗೆ ಅಂತಂದರೆ ಒಬ್ರು ಗಾರೆ ಕೆಲಸ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಅಲ್ಲಿ ಹೆಲ್ಪರ್ ಇರ್ತಾರೆ, ಮೇಸ್ತ್ರಿನೇ ಇರ್ತಾರೆ. ಫಸ್ಟ್ ಅವ್ರು ಹೆಲ್ಪರ್ ಆದವರು ಫಸ್ಟು ಇಟ್ಟಿಗೆ ಕಲ್ಲಿಕ್ಕಿ ಕಟ್ಟಿದ್ರೆ ತಾನೇ ಅವ್ರಿಗೆ ಅವನಿಗೆ ಗೊತ್ತಾಗುತ್ತೆ ನನ್ನ ಮೇಸ್ತ್ರಿ ಆಗಬಲ್ಲ ಅಂತ. ಸೊ ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಅಂತಂದರೆ, ಇಲ್ಲಿ ಫಸ್ಟು ಪ್ರಯತ್ನ ಮಾಡಿ. ನಿಮ್ಮಲ್ಲಿ ಜಾಸ್ತಿ ಟ್ಯಾಲೆಂಟ್ ಇರುತ್ತೆ, ಬಟ್ ಅದನ್ನು ಪ್ರದರ್ಶನ ಮಾಡಿ. ಅಂದರೆ ನಿಮ್ಗೇನು ಗೊತ್ತಿರುತ್ತೋ, ತಪ್ಪೋ ಸರಿನೋ ಗೊತ್ತಿಲ್ಲ, ಬಟ್ ಮಾತಾಡಿ. ನಿಮ್ಗೇನು ಇಂಟ್ರೆಸ್ಟ್ ಆಯಿತೋ ಅದನ್ನು ನಿಮ್ಮ ಫ್ರೆಂಡ್ಸ್ ಹತ್ರ ಹಂಚ್ಕೊಳ್ಳಿ, ಒಳ್ಳೆ ಫ್ರೆಂಡ್ಸ್ ಹತ್ರ ಹಂಚ್ಕೊಳ್ಳಿ. ಅವರು ಹೆಲ್ಪ್ ಮಾಡ್ತಾರೆ. ನೀನು ಚೆನ್ನಾಗಿ ಮಾಡ್ತೀಯಾ, ಮಾಡು ಅಂತ ಎಂಕರೇಜ್ ಮಾಡ್ತಾರೆ. ಸೊ ನಿಮ್ಮ ಪ್ರತಿಭೆನ, ನಿನ್ನ ಒಂದು ಸಾಮರ್ಥ್ಯನ ನೀನು ಅರ್ಥಕೊಂಡಾಗ ಮಾತ್ರ ನೀನು ಈ ಸಮಾಜದಲ್ಲಿ ಒಳ್ಳೆಯ ಸ್ಥಾನ ಪಡ್ಕೊಳ್ಳೋಕ್ಕೆ ಸಾಧ್ಯ. ಇದೊಂದು ಸ್ವಾರ್ಥದ ಜಗತ್ತು. ಯಾರನ್ನ ಅಂದರೆ ಬೆಳವಣಿಗೆ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ನೀನು ಅರ್ಥಕೋ. ನಿನ್ನ ಒಂದು ನೆಗೆಟಿವ್ ಇರುತ್ತಲ್ಲ, ನನಗೆ ಇಲ್ಲಿ ಇದು ಮಾಡೋಕ್ಕಾಗಲ್ಲ, ನನಗೆ ಇದೊಂದು ಕಷ್ಟ ಅಂತ ಅಂದಾಗ ನಿನ್ಗೆ ಈಸಿ ವೇ ಇರುತ್ತಲ್ಲ, ನಿನ್ಗೆ ಯಾವ್ದು ಬರುತ್ತೆ ಆ ಕಡೆ ಗಮನ ಕೊಡು. ನಿನ್ನನ್ನು ಒಂದು ಸಮಾಜದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ನಿನ್ನ 4 ಜನ ನೋಡಿದ ತಕ್ಷಣ ಈ ಥರ ಅವರು ಅನ್ನೋ ಗುರ್ತಿಡೋ ಅಷ್ಟಾದರೂ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ಸೊ ನಿಮಗೆ ಇದು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಜ ಆಗಿದ್ದರೆ ಒಂದು ಕಮೆಂಟ್ ಮಾಡಿ. ಯಾರ್ಯಾರು ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.